ಮುರಾಸುರನೆಂಬ ಅಸುರನ ಅಟ್ಟಹಾಸಕ್ಕೆ ತ್ರಿಲೋಕಗಳಲ್ಲೂ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಎಲ್ಲೆಡೆ ಅಶಾಂತಿ ಮನೆ ಮಾಡಿತ್ತು. ಮಹಾದೈತ್ಯ ಮುರಾಸುರನ ಅಹಂಕಾರ ಮತ್ತು ಕ್ರೌರ್ಯಕ್ಕೆ 3 ಲೋಕಗಳು ನಡುಗುತ್ತಿದ್ದವು. ಶಕ್ತಿಹೀನರಾದ ಇಂದ್ರಾದಿ ದೇವತೆಗಳು ಅಸುರನ ಉಪಟಳ ಮಿತಿಮೀರಿದಾಗ ರಕ್ಷಣೆಗೆ ಶ್ರೀಮನ್ನಾರಾಯಣನ ಶರಣಾಗಬೇಕಾಯಿತು. ದೇವತೆಗಳ ಅಸಹಾಯಕತೆಗೆ ಕರಗಿದ ಮಹಾವಿಷ್ಣು ಮುರಾಸುರನೊಂದಿಗೆ ಭಯಾನಕ ಯುದ್ಧ ಆರಂಭಿಸಿದ. ಆ ಯುದ್ಧಕ್ಕೆ ದಿಕ್ಕುಗಳೇ ಕಂಪಿಸತೊಡಗಿದವು. ಮುರಾಸುರನ ಜೊತೆ ನಡೆದ ದೀರ್ಘ ಯುದ್ಧದ ನಂತರ ಮಹಾವಿಷ್ಣು ಗುಹೆಯೊಂದರಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ. ಇದೇ ಸಂದರ್ಭಕ್ಕೆ ಕಾಯುತ್ತಿದ್ದ ಮುರಾಸುರ ವಿಷ್ಣುವನ್ನು ಸಂಹರಿಸುವ ದುರುದ್ದೇಶದಿಂದ ಗುಹೆಗೆ ನುಗ್ಗಿದ. ಆ ಕ್ಷಣದಲ್ಲಿ ವಿಷ್ಣುವಿನ ದಿವ್ಯ ಶಕ್ತಿಯಿಂದ ಆವಿರ್ಭವಿಸಿದವಳೇ ಈ ಏಕಾದಶಿ ದೇವಿ. ಯಾವುದೇ ಭಯ ಅಂಜಿಕೆ ಇಲ್ಲದೆ ಮುರಾಸುರನ ಎದುರು ಯುದ್ಧಕ್ಕೆ ನಿಂತಳು. ತನ್ನ ದಿವ್ಯ ಶಕ್ತಿಯಿಂದ ಅವನನ್ನು ಸಂಹರಿಸಿದಳು. ಮಹಾವಿಷ್ಣು ನಿದ್ರೆಯಿಂದ ಎಚ್ಚರಗೊಂಡಾಗ ಮುರಾಸುರನ ವಧಿಸಿದ ಏಕಾದಶಿ ದೇವಿಯನ್ನು ಕಂಡು ಸಂತೋಷಗೊಂಡ. ನಿನ್ನ ಹೆಸರಿನಲ್ಲಿ ಬರುವ ಏಕಾದಶಿಯನ್ನು ಯಾರು ಆಚರಿಸುತ್ತಾರೋ ಅಂತಹ ಭಕ್ತರಿಗೆ ವೈಕುಂಠ ಪ್ರಾಪ್ತಿ ದೊರೆಯಲಿ ಎಂದು ವರ ನೀಡಿದ. ಮುರಾಸುರನ ಕೊಂದ ಏಕಾದಶಿ ದೇವಿಯ ಸ್ಮರಣೆಯಲ್ಲಿ ನಡೆಯುವ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಈ ದಿನ ವೈಕುಂಠ ಏಕಾದಶಿಯಾಯಿತು. ಈ ಪವಿತ್ರ ದಿನದಂದು ವೈಕುಂಠದ ದ್ವಾರ ತೆರೆದಿರುತ್ತದೆ ಎಂಬ ನಂಬಿಕೆಯಿದೆ. ಇದೇ ನಂಬಿಕೆಯಿಂದ ಭಕ್ತರು ಉಪವಾಸ, ಜಾಗರಣೆ ಹಾಗೂ ಹರಿಸ್ಮರಣೆಯಿಂದ ಈ ದಿನವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ವೈಕುಂಠ ಏಕಾದಶಿ ಕೇವಲ ಒಂದು ದಿನವಲ್ಲ, ಅದು ಭಕ್ತಿಯ ವಿಜಯ, ಅಹಂಕಾರದ ಸಂಹಾರ ಮತ್ತು ಮುಕ್ತಿಗೆ ದಾರಿ ತೋರುವ ಪವಿತ್ರ ದಿನ.